ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮಂಡೇಲಾಗಿರುತ್ತೆ. ಮಂಡೇ ದೇವಸ್ಥಾನಕ್ಕೆ ಹೋಗಿದ್ವಿ. ಗೂಬೆಕಲ್ಲಮ್ಮನ ದೇವಸ್ಥಾನ ಅಂತ ಇದೆ ನಮ್ಮ ನೆಲಮಂಗ್ಲದ ಹತ್ರ. ತುಂಬ ಪವರ್ಫುಲ್ ದೇವಿ, ನಿಜವಾಗ್ಲೂ ತುಂಬ ಒಳ್ಳೇದಾಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಬಂದರೆ. ನೋಡಿ, ತಾಯಿ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ, ಅಲ್ಲಿಂದನೇ ಕೈ ಮುಕ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ವಿಡಿಯೋ ಫುಲ್ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡಿಬಿಡಿ, ಚೆನ್ನಾಗಿದೆ ವಿಡಿಯೋ. ಇದು ನೋಡಿ, ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಸುಮ್ಮನೆ ರೆಡಿಯಾಗಿದ್ನ, ಹಂಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ಅಷ್ಟೇನೇ, ರೆಡಿಯಾಗಿದ್ನಲ್ಲ ಅಂತ. ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಟು, ಅದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು. ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ ಫ್ರೆಂಡ್ಸ್, ಫಸ್ಟೇ ದೇವ್ರದ್ದು ಹಾಕಿದ್ದೀನಿ ಅಷ್ಟೇ. ಎಲ್ಲ ಕೆಲಸ ಮುಗಿಸಿ ನಾವು ಟೆಂಪಲ್ಗೆ ಹೋಗಿದ್ದು. ಅದು ಕೆಲಸ ಎಲ್ಲ ಇದನ್ನು ತೋರಿಸ್ತೀನಿ ನೋಡಿ ಇವಾಗ. ನೋಡಿ, ಇದು ನಮ್ಮ ಮಲ್ಲಿಗೆ ಹೂವಿನ ಗಿಡ ಹಾಕಿದ್ದೆ. ಹೂವು ಸುಮಾರು ಬಿಟ್ಟಿತ್ತು ಮೊಗ್ಗು, ಇವೆಲ್ಲ ಕಮ್ಮಿ ಆಗಿದೆ. ಒಂದು ಹೂವು ಇದೆ. ಇದು ರೋಸ್ ಗಿಡ ಕಟ್ ಮಾಡಿದ್ನಲ್ಲ, ಮತ್ತೆ ನೋಡಿ ಫುಲ್ಲು ಒಂದು ಗೊಂಚಲು ಬರ್ತಾ ಇದೆ, ಮೊಗ್ಗಿದೆ. ಇನ್ನದು ಹೂವು ಆಗಿಲ್ಲ. ಹೂವು ಆದಮೇಲೆ ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ಸುಮ್ಮನೆ ಪಾಟಲ್ಲಿ ಒಂದೊಂದೇ ಪಾಟ್ ಇಟ್ಕೋಬೇಕು ಫ್ರೆಂಡ್ಸ್, ಇನ್ನೂ ಪಾಟ್ ಯಾವುದೂ ನಾನು ಹಾಕಿಲ್ಲ ಗಿಡಗಳಿಗೆ. ಹಂಗಾಗಿ ಒಂದೊಂದೇ ರೆಡಿ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆನೇ ಎದ್ದು ನೆಲ ಎಲ್ಲ ಬಾಗಿಲೆಲ್ಲ ತೊಳೆದು ನೋಡಿ, ರಂಗೋಲೆ ಬಿಟ್ಬಿಟ್ಟು ಚಿಕ್ಕದಾಗಿ ಒಂದು ಸಿಂಪಲ್ಲಾಗಿ ಒಂದು ರಂಗೋಲೆ ಬಿಟ್ಟಿದ್ದೀನಿ. ಡೈಲಿ ಬಿಡಬೇಕಲ್ವ ಫ್ರೆಂಡ್ಸ್, ಎಷ್ಟು ರಂಗೋಲೆ ಅಂತ ಕಲ್ತ್ರೂ ಸಾಕಾಗೋದಿಲ್ಲ. ಹಂಗಾಗಿ ಸಿಂಪಲಾಗಿ ಒಂದು ರಂಗೋಲೆ ಬಿಟ್ಟು ನಾವು ಮದುವೆಗೆ ಹೋಗಿದ್ವಲ್ಲ, ಮದುವೆಯಲ್ಲಿ ಪಾರಿಜಾತ ಗಿಡ ಕೊಟ್ಟೆ. ಅದು ಮಲ್ಲಿಗೆ ಹೂವಿನ ಗಿಡನೂ ಅಷ್ಟೇ ಮದುವೆಗೆ ಹೋಗಿದ್ದಾಗ ಕೊಟ್ಟಿದ್ದೆ ಫ್ರೆಂಡ್ಸ್. ಇವಾಗ ಎಲ್ಲರೂ ಮದುವೆಗೆ ಮಾಮೂಲಿ ಗಿಡಗಳು ಕೊಡೋಕ್ಕೆ ಶುರು ಮಾಡ್ಕೊಂಡಿದ್ದಾರಲ್ವ, ಹಂಗಾಗಿ ಮಲ್ಲಿಗೆ ಗಿಡ 2 ಕೊಟ್ಟಿದ್ದರು, ಮತ್ತು ಪಾರಿಜಾತ ಗಿಡ ಒಂದು ಕೊಟ್ಟಿದ್ರು ಒಂದು ಮದುವೆಲಿ. ಹಂಗಾಗಿ ಪಾರಿಜಾತ ಗಿಡ ಸುಮ್ಮನೆ ಯಾಕೆ ಇದು ಮಾಡೋದು, ಪಾಟಲ್ಲಿ ಹಾಕ್ಬಿಡೋಣ, ಆಮೇಲೆ ಬೇಕಿದ್ರೆ ನೆಲದಲ್ಲಿ ಹಾಕಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಟಲ್ಲಿ ಹಾಕ್ತಾಯಿದ್ದೀವಿ ಇವಾಗ. ನೋಡಿ, ನಮ್ಮ ಮನೆಯವರು ಪಾಟಿಗೆಲ್ಲ ಮಣ್ಣು ತುಂಬಿಟ್ಟು ಅದಕ್ಕೆ ಅದನ್ನೆಲ್ಲ ಕವರ್ ಇರುತ್ತಲ್ವ ಮೇಲ್ಗಡೆ, ಅದನ್ನು ತೆಗೆದು ಪಾಟಿಗೆ ಹಾಕ್ತಿದ್ದಾರೆ. ಚಿಕ್ಕದೇ ಪಾಟು, ಆಮೇಲೆ ಬೇಕಿದ್ದರೆ ಹಾಕ್ಕೊಳ್ಳೋಣ. ನೋಡಿ, ನಮ್ಮ ಮಣ್ಣು ಎಲ್ಲಾದರೂ ಅಕ್ಕಪಕ್ಕ ಪಾಯ ತೆಗಿತಾರಲ್ವ, ಆವಾಗ ತೆಗೆದಿಟ್ಕೊಂಡಿರ್ತೀವಿ, ಸ್ವಲ್ಪ ಮಣ್ಣು ಗಿಡಗಳು ಹಾಕಕ್ಕೆ ಬೇಕಾಗುತ್ತೆ ಅಂತ. ಹಂಗಾಗಿ ಕ್ರೇಟ್ ಒಳಗೆ ಸೊಪ್ಪು ಹಾಕಿದೆ ಫ್ರೆಂಡ್ಸ್, ಯಾಕೋ ಸರಿಗೆ ಬರಲಿಲ್ಲ. ಹಂಗಾಗಿ ಅದೇ ಮಣ್ಣನ್ನು ತೆಗೆದುಬಿಟ್ಟು ಇದು ಗಿಡಕ್ಕೆ ಹಾಕ್ತಾಯಿದ್ದೀವಿ. ಪಾರಿಜಾತ ಗಿಡ ಇದು, ಅದಕ್ಕೆ ಚೆನ್ನಾಗಿರುತ್ತೆ. ಆ ಕೆಳಗಡೆ ಹಾಕಿದ್ರಾಯ್ತು, ಒಂದು ಸ್ವಲ್ಪ ದಿವಸ ಪಾಟಲ್ಲೇ ಇರಲಿ, ಚೆನ್ನಾಗಿ ಚಿಗುರುಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀವಿ ಈಗ ಪಾಟಿಗೆ. ಅದಕ್ಕೆ ನಮ್ಮ ಮನೆಯವರು ಅದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ. ಬೆಳಗ್ಗೆನೇ ಇದೇ ಕೆಲಸ ಇವತ್ತು. ಬೆಳಗ್ಗೆನೇ ಎಷ್ಟು ಕೆಲಸ ಇರುತ್ತೆ ಫ್ರೆಂಡ್ಸ್. ಬಾಗಿಲೆಲ್ಲ ತೊಳೆದು ರಂಗೋಲೆ ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಇದನ್ನು ಮಾಡಿಬಿಡ ಒಂದೇ ಸರಿ, ಮತ್ತೆ ಬಾಗಿಲು ತೊಳೆದಾಗ ಗಲೀಜಾಗೋದಿಲ್ಲ, ಮಣ್ಣೆಲ್ಲ ಬಿದ್ದರೆ ತೊಳ್ಕೊಳ್ಬೋದು ಗಿಡ ಹಾಕಿದ್ದಾದಮೇಲೆ ಅಂದರು. ಅದಕ್ಕೆ ಬೆಳಗ್ಗೆನೇ ಅದನ್ನೇ ಮಾಡ್ತಾಯಿದ್ದೀವಿ. ಗಿಡ ಎಲ್ಲ ಹಾಕಿದ್ದಾದಮೇಲೆ ಮತ್ತೆ ಅದೆಲ್ಲ ಮಣ್ಣೆಲ್ಲ ಚೆಲ್ಲಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಅದಕ್ಕೆ ನೋಡಿ, ಈ ಥರ ಹಾಕಿದ್ದಾರೆ ಗಿಡ ನಮ್ಮ ಮನೆಯವರು. ನಮ್ಮ ಮನೆಯವ್ರು ಗಿಡ ಬೆಳೆಸ್ಬೇಕು ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ, ನನಗೂ ಇಷ್ಟನೇ. ಬಟ್ ಅವ್ರು ತುಂಬ ಕೇರ್ ಮಾಡ್ತಾರೆ ಗಿಡಗಳ್ನೆಲ್ಲ ಜಾಸ್ತಿ ನೋಡಿ. ಹಂಗಾಗಿ ಸುಮ್ಮನೆ ಪಾಟ್ಗಳಲ್ಲೆಲ್ಲ ಇಟ್ಕೊಳ್ಳೋಣ, ಒಂದೊಂದೇ ರೆಡಿ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತೀವಿ ಈಗ. ಇನ್ನೊಂದು ಸ್ವಲ್ಪ ಪಾಟ್ ಇಡಬೇಕು ಫ್ರೆಂಡ್ಸ್, ಪಾಟ್ಗಳು ತರಬೇಕು ನೋಡಿ. ಅದಕ್ಕೆ ಅಲ್ಲಿ ನೀರು ಹೋಗುತ್ತಲ್ಲ, ಆ ಜಾಗದಲ್ಲಿ ಇಡಿ. ಅಕಸ್ಮಾತ್ ಮಣ್ಣೇನಾದರೂ ಬಿದ್ರೂ ಕೆಳಗಡೆಯಿಂದ ನೀರಲ್ಲೇ ನೀರಲ್ಲೇ ಕೆಳಗಡೆ ಹೋಗುತ್ತೆ ಅಂದೆ. ಅದಕ್ಕೆ ಗಿಡ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದಾರೆ. ನಮ್ಮ ಮನೆಯವ್ರದ್ದೊಂದು ಒಳಗಡೆ ಯಾವ ಅಕ್ಕಿ ಬಂದು ಪಕ್ಷಿ ಬಂದು ನೀರು ಕುಡಿತವೆ ನೀವೇ ಹೇಳಿ ಫ್ರೆಂಡ್ಸ್? ಹೇಳಿದ್ರೆ ಕೇಳಲ್ಲ. ಇಲ್ಲಿ ತೋರಿಸ್ತೀನಿ ನೋಡಿ. ಇದರಲ್ಲಿ ನಮ್ಮ ಮನೆಯವರು ಪಕ್ಷಿಗೆ ನೀರಿಡೋದಂತೆ ಇಲ್ಲಿ ಒಳಗಡೆ. ಯಾವ ಪಕ್ಷಿ ಹೇಳ್ತಾರೆ, ಹಳ್ಳಿಲೆಲ್ಲ ಬಂದು ಕುಡಿಯುತ್ತೆ, ಸುಮ್ಮನೆ ನಿಂಗೆ ಗೊತ್ತಾಗಲ್ಲ ಅಂದರು. ಸರಿ ಇಡಪ್ಪ, ಅದರಲ್ಲೇನು ಅಂದೆ. ನೋಡಿ, ಅಲ್ಲಿ ಇಟ್ಟಿದ್ದಾರೆ ನೀರು, ಬಂದು ಕುಡಿತವೆ. ಸರಿ ಆಯಿತು, ಒಳ್ಳೇದೇ ಅಲ್ವಾ ಪಕ್ಷಿಗಳಿಗೆ ನೀರಿಟ್ಟರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಅಲ್ಲಿಂದ ಒಳಗಡೆ ಆಚೆ ಎಲ್ಲ ಕೆಲಸ ಮುಗಿಸಿ ಒಳಗಡೆ ಬಂದೆ ಫ್ರೆಂಡ್ಸ್. ನೋಡಿ, ಒಳಗಡೆ ಬಂದು ಎಷ್ಟು ಬಟ್ಟೆ ಇತ್ತು ಮಡ್ಚೋದು ಅಂದರೆ, ಒಂದು 4-5 ಡೇಸಿಂದ ವಾಶ್ ಮಾಡಿ ಹಂಗೆ ಇಟ್ಟಿದ್ದು, ಬಟ್ಟೆಗಳು ಮಡ್ಚೇ ಇರಲಿಲ್ಲ. ಹಂಗಾಗಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಎಲ್ಲನೂ ತೊಗೊತಾ ಇದ್ದೀನಿ. ಯಾಕಂದರೆ ಒಂದು ಸರಿ ಬಟ್ಟೆ ಎಲ್ಲ ಮಡ್ಚಿಬಿಟ್ಟು ಮತ್ತೆ ಬೆಡ್ಡು ಎಲ್ಲ ಕೊಡೋಬಿಟ್ಟು ಕಸ ಗುಡಿಸಿ ನೆಲ ಒರೆಸ್ಕೊಂಡ್ಬಿಟ್ರೆ ಸರಿಯಾಗಿಬಿಡುತ್ತೆ. ಮತ್ತು ನಾವು ಎಲ್ಲ ಕೆಲಸ ಮುಗಿಸಿ ಬಟ್ಟೆ ಮಡಿಸ್ತೀನಿ ಅಂದರೆ ಮತ್ತೆ ಆವಾಗ ಸೋಂಬೇರಿತನ ಆಗಿಬಿಡುತ್ತೆ. ಅಯ್ಯೋ ಬಿಡು, ನಾಳೆ ಮಡ್ಚೋಣ ಅಂತ ಹಿಂಗೆ ಅಂದ್ಕೊಂಡೇ 4-5 ದಿನ ಆಗಿಬಿಟ್ಟಿತ್ತು. ಹಾಗಾಗಿ ಬಟ್ಟೆಗಳೆಲ್ಲ ಫಸ್ಟು ಮಡ್ಚಿಟ್ಬಿಡೋಣ ಕಬೋರ್ಡಿಗೆ, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಮನೆಯವರು ಸ್ವಲ್ಪ ವಿಡಿಯೋ ಮಾಡಿಕೊಟ್ರು. ನೋಡಿ, ಬಟ್ಟೆ ಮಡಿಸ್ತಾ ಇದ್ದೀನಿ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿದ್ದಾದಮೇಲೆ ನೆಲ ಎಲ್ಲ ಒರೆಸ್ಕೊಡ್ತೀನಿ ನಮ್ಮ ಮನೆಯವ್ರಿಗೆ. ನಮ್ಮ ಮನೆಯವರು ದೇವ್ರ ಪೂಜೆ ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ನಾನು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಬಟ್ಟೆ ಎಲ್ಲ ಇನ್ನು ಸಿಕ್ಕಾಪಟ್ಟೆ ಬಟ್ಟೆ ಇದೆ ಫ್ರೆಂಡ್ಸ್. ಇನ್ನು ನಮ್ಮ ಮನೆಯವ್ರಿಗೆ ಸರಿ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ, ಆ ಕಡೆ ಎಲ್ಲ ತೋರಿಸಿಲ್ಲ ಅವರು. ಇದು ನೋಡಿ, ಜೀನ್ಸು ನಾನು ಆಚೆ ಹೋದಾಗ ಹಾಕ್ಕೊಂಡು ಹೋಗಿದ್ದೆ, ಸುಮಾರು ಬಟ್ಟೆಗಳಿದ್ವು ಫೋಲ್ಡ್ ಮಾಡೋವು. ಹಂಗಾಗಿ ಎಲ್ಲನೂ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಬಟ್ಟೆ ಫೋಲ್ಡ್ ಮಾಡಿ ಕಬೋರ್ಡ್ಗೆ ಇಡೋವರೆಗೂ ಸಮಾಧಾನನೇ ಇರೋದಿಲ್ಲ. ಸುಮ್ಮನೆ ಅಲ್ಲೇ ಒಂದು ಕಡೆ ಇಟ್ಟರೆ ಒಂಥರ ಯಾವಾಗಲೂ ಅದೇ ಮನಸ್ಸಿಗೆ, ಅಯ್ಯೋತು ಬಟ್ಟೆ ಫೋಲ್ಡ್ ಮಾಡಲಿಲ್ವಲ್ಲ, ಅದೇ ಒಂದು ಕೆಲಸನೇ ಅದು ಪೆಂಡಿಂಗ್ ಇದ್ಬಿಟ್ರೆ ಏನೋ ಒಂಥರ ಸಮಾಧಾನನೇ ಇರೋಲ್ಲ ಮನಸ್ಸಿಗೆ.
ಹಂಗಾಗಿ ನೋಡಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಬಂದೆ. ಫ್ರಿಜ್ಜು ಸ್ವಲ್ಪ ಗಲೀಜಾಗಿತ್ತು ಫ್ರೆಂಡ್ಸ್, ಹಂಗಾಗಿ ನಮ್ಮ ಮನೆಯವರು ಸ್ವಲ್ಪ ಕ್ಲೀನ್ ಮಾಡ್ತಾರೆ ಯಾವಾಗಾದರೂ. ಬಟ್ ಇವತ್ತು ನಾನೇ ಹೆಂಗೂ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಲ್ಲ, ಅವ್ರಿಗೆ ಸ್ವಲ್ಪ ಅದೇ ಕಾಲೆಲ್ಲ ಪೆಟ್ಟಾಗಿತ್ತು ಅಂತ ಹೇಳಿದ್ನಲ್ಲ, ಹಂಗಾಗಿ ಅವ್ರ ಹತ್ರ ನಾನು ಜಾಸ್ತಿ ಏನು ಕೆಲಸ ಮಾಡಿಸಲ್ಲ ಈಗ. ಹಂಗಾಗಿ ನಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಫ್ರಿಡ್ಜೆಲ್ಲ ಒರೆಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ನೆಲ ಎಲ್ಲ ಒರೆಸ್ಕೊಟ್ಟೆ ನಮ್ಮ ಮನೆಯವರಿಗೆ. ನೆಲ ಎಲ್ಲ ಒರೆಸಿ ಕೊಟ್ಟಾದಮೇಲೆ ಅವರು ದೇವ್ರ ಪೂಜೆ ಮಾಡೋಷ್ಟೊತ್ತಿಗೆ ತಿಂಡಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ನೋಡಿ ಇವಾಗ ನೆಲೆಲ್ಲ ಒರೆಸ್ತಾ ಇದ್ದೀನಿ. ನೆಲೆಲ್ಲ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಟ್ಬಿಟ್ಟು ಬಾಗಿಲಿಗೆ ನೋಡಿ, ಬಾಗಿಲಿಗೆ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಒಳಗಡೆ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾರೆ ಅವರು. ಅವ್ರು ಪೂಜೆ ಮಾಡೋ ಅಷ್ಟೊತ್ತಿಗೆ ನಾನು ತಿಂಡಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ತಿಂಡಿ ಎಣ್ಗಾಯಿ ಚಪಾತಿ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಬಟ್ ನಾನು ಚಪಾತಿ ಎಣ್ಗಾಯ್ದೇನೆ ಏನು ತೋರಿಸಿಲ್ಲ, ಸುಮ್ಮನೆ ಒಂದು ಚಿಕ್ಕದಾಗಿ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಎಣ್ಗಾಯಿ ಯಾವ ಥರ ಮಾಡ್ತಾಯಿದ್ದೆ ಅಂತ. ಬಟ್ ಬೇರೆ ಏನೂ ತೋರಿಸಿಲ್ಲ, ಯಾಕಂದರೆ ಯಾವಾಗಲೂ ಒಂದು ಸರಿ ತೋರಿಸಿದ್ದೀನಿ ನಾನು 2-3 ಸರಿ ಎಣ್ಗಾಯಿ ಯಾವ ಥರ ಮಾಡ್ತೀನಿ ನಾನು ಅಂತ. ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಬಟ್ ನಮ್ಮ ಮನೆಯವರಿಗೆ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ, ಹೇಳಿದ್ರೆ ಕೇಳೋದಿಲ್ಲ. ಹಿಂಗೆ ಮಾಡು ಅಂದರೆ ಬೈತಾರೆ ನನ್ನೇ. ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ನಾನು ಒಳಗಡೆ ಹೋಗಿ ಕೆಲಸ ಮಾಡ್ಕೊತೀನಿ. ಯಾಕಂದರೆ ಸ್ನಾನ ಮಾಡಿಬಿಟ್ಟು ಒಂದೇ ಸರಿ ಕೆಲಸ ಮಾಡಿಕೊಂಡ್ರೆ ಸರಿ ಆಗ್ಬಿಡುತ್ತಲ್ವ. ನೋಡಿ ನಮ್ಮ ಮನೆಯವ್ರು ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ನಾನು ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಟ್ಟು ಬರೋ ಬಂದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರೆಲ್ಲ ಪೂಜೆ ಮುಗಿಸಿದ್ರು. ಪೂಜೆ ಮುಗಿಸ್ಬಿಟ್ಟು ಅವ್ರು ಪೂಜೆ ಮಾಡೋ ಅಷ್ಟೊತ್ತಿಗೆ ನಾನು ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ಅದಕ್ಕೆ ಮಿಕ್ಕಿದ್ದು ಯಾವುದೋ ಕ್ಲಿಪ್ ಆ್ಯಡ್ ಮಾಡೋಕ್ಕಾಗಿಲ್ಲ ತಿಂಡಿದೆಲ್ಲ. ನೋಡಿ ಇವಾಗ ದೇವ್ರಿಗೆ ಕೈ ಮುಕ್ಕೊಳ್ಳಿ ಫ್ರೆಂಡ್ಸ್ ಅಲ್ಲಿಂದಾನೆ. ಅದಕ್ಕೆ ಲೈಟ್ ಆಫ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ದೀಪದ ಬೆಳಕಲ್ಲೇ ದೇವ್ರ ಮನೆ ಅಲ್ವಾ, ಹಂಗಾಗಿ ಲೈಟ್ ಆಫ್ ಮಾಡ್ಕೊಂಡು ಒಂದು ಕ್ಲಿಪ್ ತೊಗೊಂಡೆ. ಲೈಟ್ ಆನ್ ಮಾಡಿದ್ಮೇಲೆ ಒಂದು ಕ್ಲಿಪ್ ತೊಗೊಂಡಿದ್ದೆ. ಅದಾದಮೇಲೆ ನಾನು ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ನೋಡಿ ಎಣ್ಗಾಯಿ ಈ ಥರ ರೆಡಿ ಮಾಡ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ದೀನಿ ಎಣ್ಣೆಲಿ. ಅದೇ ಮಾಮೂಲಿ ಬದನೆಕಾಯಿಗೆ ಖಾರ ಎಲ್ಲ ತುಂಬಿ ಮಾಡ್ತೀವಲ್ಲ, ಆ ಥರನೇ ನಾನು ಯಾವಾಗಲೂ ಮಾಡೋದು. ನೋಡಿ ಅದಕ್ಕೆ ಖಾರ ಎಲ್ಲ ತುಂಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ತೀನಿ. ಆಮೇಲೆ ಮಿಕ್ಕಿದ ಖಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಎಣ್ಗಾಯಿ ರೆಡಿ ಆಗಿಬಿಡುತ್ತೆ. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ಚಪಾತಿ ಮಾಡಿಬಿಡೋಣ. ಪೂರಿ ಮಾಡ್ತೀನಿ ಅಂದರೆ ಪೂರಿ ಬೇಡ ಅಂದರೆ ಇನ್ನೂ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಆಮೇಲೆ ತಿಂಡಿ ಎಲ್ಲ ತಿಂದಾಯಿತು ಫ್ರೆಂಡ್ಸ್. ನಾನು ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸಿದ್ನಾ, ಇದೇ ಹೋಗ್ಬೇಕಲ್ಲ ಮುಂದೆ ದೇವಸ್ಥಾನ. ನಾನು ಫಸ್ಟೇ ನಿಮಗೆ ಫೋಟೋ ಹಾಕಿದ್ನಲ್ಲ ದೇವ್ರದ್ದು, ಅದೇ ದೇವಸ್ಥಾನ ಇದು. ದೇವಸ್ಥಾನಕ್ಕೆಲ್ಲ ಹೋಗಿ ನಾನು ನಮ್ಮ ಮನೆಯವ್ರಿಬ್ಬರು ಕೈ ಮುಕ್ಕೊ ಬಂದ್ವಿ. ನನ್ನ ಮಗ ಕಾಲೇಜಿಗೆ ಹೋಗಿದ್ದ, ಹಂಗಾಗಿ ಅವನ್ನೇನು ಕರ್ಕೋಗಿಲ್ಲ ದೇವಸ್ಥಾನಕ್ಕೆ. ಯಾವಾಗಾದರೂ ಹೋಗಿ ಬರ್ತಾ ಇರ್ತಾನೆ ಅವನು ದೇವಸ್ಥಾನಗಳಿಗೆ ಫ್ರೆಂಡ್ಸ್ ಜೊತೆ ಎಲ್ಲ. ಹಂಗಾಗಿ ನೋಡಿ ನಾನು ನಮ್ಮ ಮನೆಯವರಿಬ್ಬರು ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಬಂದ್ವಿ ಫ್ರೆಂಡ್ಸ್. ಮನೆಗೆ ಬಂದು ಅದೇ ಗಿಡಗಳು ತೊಗೊಬರೋಣ ಅಂತ ಹೋದ್ವಿ. ಬಟ್ ನಮ್ಮ ಮನೆಯವರು ಬೇಡ ಬಾ ಇನ್ನೊಂದು ದಿನ ತೊಗೊಂಡ್ರಾಯ್ತು ಅಂದರು. ನೋಡಿ ತುಂಬ ಚೆನ್ನಾಗಿತ್ತು ಗಿಡಗಳು ಮಾತ್ರ ಅಲ್ಲಿ ನರ್ಸರಿಲಿ. ಆಮೇಲೆ ಅಲ್ಲಿಂದ ಬಂದು ನೈಟು ಸಾಂಬಾರು ಮತ್ತು ಮುದ್ದೆ ಮಾಡಿದೆ ಫ್ರೆಂಡ್ಸ್. ಸಾಂಬಾರು ಅಂದರೆ ಬದನೆಕಾಯಿ ಬಜ್ಜಿ ಅಂತ ಮಾಡ್ತೀವಿ ನಮ್ಮ ಕಡೆ. ಒಬ್ಬೊಬ್ರು ಕಡೆ ಒಂದೊಂದು ಥರ ಮಾಡ್ತಾರೆ, ಕೆಲವು ಕಡೆ ಕ್ಯೂಚೆಸ್ರು ಅಂತಾರೆ, ಸಪ್ಪೆಸರು ಅಂತಾರೆ. ನಾವು ಬದನೆಕಾಯಿ ಬಜ್ಜಿ ಅಂತೀವಿ. ಬದನೆಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಬಿಟ್ಟು ಮಾಡ್ತೀವಲ್ಲ, ಅದು ಹಸಿ ಕಾಳಿತ್ತು, ಅಳಸಂದೆ ಕಾಳು. ಹಂಗಾಗಿ ನೋಡಿ ಕಾಳು ಒಗ್ಗರಣೆ ಮಾಡಿಬಿಟ್ಟು ಈ ಥರ ಸಾಂಬಾರು ಮಾಡಿದೆ. ನಿಜವಾಗ್ಲೂ ಸೂಪ್ ತುಂಬ ಟೇಸ್ಟ್ ಇರುತ್ತೆ, ಒಂದು ಟೈಮ್ ತಿನ್ನೋದಕ್ಕೆ ಸಕ್ಕತ್ತಾಗಿತ್ತು ಸಾಂಬಾರು ಮಾತ್ರ. ಮಾವಿನ ಹಣ್ಣು ಕಟ್ ಮಾಡಿಕೊಟ್ಟೆ. ನಮ್ಮ ಮನೆಯವ್ರು, ನನ್ನ ಮಗ ಮುದ್ದೆ ತಿನ್ನಲ್ಲ, ಅನ್ನ ಕೊಡಮ್ಮ ಅಂದ, ಅವನು ಅನ್ನ ಸಾಂಬಾರು ತಿಂದ. ನಮ್ಮ ಮನೆಯವ್ರಿಗೂ ನಾನು ಸ್ವಲ್ಪ ಮುದ್ದೆ ತಿಂದ್ವಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಈ ಥರ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.